ಯಾರನ್ನು ಬೇಕಾದರೂ ಭಸ್ಮ ಮಾಡ್ತವೆ. ಎಲ್ಲರ ಆಕ್ಟಿಂಗು ಚೆನ್ನಾಗಿತ್ತು. ಸೂಪರ್ ಫಿಲಮ್. ಇನ್ನೂ ಒಂದ್ಸರಿ ನೋಡಬೇಕು ಅನ್ನೋ ಒಂದು ಈ ಥರದ ಮೂವಿಗಳು ಪದೇ ಪದೇ ಬರ್ತಾ ಇರಬೇಕು ಅನ್ನೋದು ನಮ್ಮ ಇಷ್ಟ. ಮಹಾಬಲ ಅವ್ರ ಪಾತ್ರ ಭಾಳ ಇಷ್ಟ ಆಯ್ತು ನಮಗೆ. ಒಂದು ಸೆಂಟಿಮೆಂಟಲ್ ಟಚ್ ಕೊಟ್ಟಿದ್ದು ಭಾರಿ ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು ಫಿಲಮ್. ಇದರಲ್ಲೂ ಇಷ್ಟು ಕಾಂಪಿಟೇಷನ್ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಕನ್ನಡದಲ್ಲಿ ಫಸ್ಟ್ ಟೈಮ್ ಈ ಥರ ನೋಡಿರೋದು. ಕನ್ನಡ ಒಂದು ಹೆಮ್ಮೆ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನಮಗೆ ತುಂಬ ಖುಷಿ ಇದೆ. ಕನ್ನಡ ಸಿನಿಮಾ ಬೆಳಿಬೇಕು. ರಾಜಬಿ ಶೆಟ್ಟಿ ಮಾವ ಇವರು ಅವ್ರ ಜೊತೆ ಬಂದಿದ್ದೀವಿ. ಮ್ಯೂಸಿಕ್ ಚೆನ್ನಾಗಿತ್ತು. ದಕ್ಷಿಣ ಕನ್ನಡದ ಗಾಳಿ ನೀರು ಮಣ್ಣು ನೋಡಿದವರಿಗೆ 100% ಬೇಕು. ಇದು ಎಲ್ಲರೂ ನೋಡಬೇಕು ಅನ್ಸುತ್ತೆ. ಮಿತ್ರ ಅವ್ರ ಆಕ್ಟಿಂಗ್ ಸಕ್ಕದಾಗಿತ್ತು. ನೋಡೋದಕ್ಕೆ ನಮ್ಮ ಅಪ್ಪಾಜಿ ಥರನೇ ಇದ್ರು. ಲಿಟ್ರಲಿ ನಾನು ತುಂಬ ಸತಿ ಎತ್ತಿದ್ದೀನಿ. ಕಂಬಳದಲ್ಲಿ ಹೆಂಗೆ ಅದ್ರ ಬಗ್ಗೆ ಸ್ವಲ್ಪ ತುಂಬ ಡೀಟೇಲ್ ಆಗಿ ತೋರಿಸಿದ್ದಾರೆ. ಕನ್ನಡ ಇಂಡಸ್ಟ್ರಿನ ಬೆಳಿಬೇಕು. ಇನ್ನು ತುಂಬ ಮೂವಿ ಮಾಡಬೇಕು. ರಾಜೀವ್ ಶೆಟ್ಟಿ ಮಾಸ್ಟರ್ ಪೀಸ್ 10 out of 10. ಲಾಸ್ಟ್ ಅಲ್ಲಿ ಗೂಸ್ ಬಂಪ್ಸ್ ಬಂದಂಗಿತ್ತು. ರಾಜಬಿ ಶೆಟ್ಟಿ ಸರ್ ಮೂವಿ ಅಂದರೆ ನಾನು ತಪ್ಪದೇ ಓಡ್ ಬಂದಿದ್ದೀನಿ. 15 ಕಿಲೋಮೀಟರ್ ದೂರ ನಮ್ಮನೆ. ಸೂಪರ್ ಮೂವಿ ಮಾತ್ರ ಸಕ್ಕದ ಹಿಟ್ಟಾಗೆ ಆಗತ್ತೆ. ಕನ್ನಡ ಫಿಲಮ್ ಅಲ್ಲ, ಯಾರು ಕೈ ಬಿಡಲ್ಲ. ಶಿವಮೊಗ್ಗ ಜನ ಯಾವತ್ತೂ ಕೈ ಬಿಡಲ್ಲ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೂಪರ್ ಹಿಟ್, ಬ್ಲಾಕ್ ಬಸ್ಟರ್. ಅಲ್ಟಿ ಮಹಾಬಲ ಮತ್ತೆ ಮಹಾವೀರನ್ ಕಾಂಬಿನೇಷನ್ ಮಾತ್ರ ಸೂಪರ್. ಮೇನ್ ಮಿತ್ರ ಸರ್ ಆಕ್ಟಿಂಗು, ರಾಜಬಿ ಶೆಟ್ಟಿ ಆಕ್ಟಿಂಗು ಸೂಪರ್ ನೆಕ್ಸ್ಟ್ ಲೆವೆಲ್ ಆಗಿ. ಕಂಬಳದ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕಂಬಳ ಎಲ್ಲ ಚೆನ್ನಾಗಿ ಖುಷಿ ಆಯ್ತು. ಚೆನ್ನಾಗಿತ್ತು. ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಹೇಳೋದ್ರ ಜೊತೆಗೆ ಎಂಟರ್ಟೈನ್ಮೆಂಟನ್ನ ಪರ್ಫೆಕ್ಟಾಗಿ ಬ್ಲೆಂಡ್ ಮಾಡಿದ್ದಾರೆ. ನನ್ನನ್ನು ಕೇಳಿದರೆ ಡೈರೆಕ್ಟರ್ ಹೀರೋ ಅಂತ ಹೇಳ್ತೀನಿ. ಮಹಾವೀರ ಮಹಾಬಲ ಎರಡು ಸೂಪರ್ ಆಗಿತ್ತು. ಮಹಾಬಲನ್ ಕ್ಯಾರೆಕ್ಟರ್ ಕೂಡ ಇನ್ನೊಂದು ಸೈಡ್ ಆಫ್ ಆಕ್ಟಿಂಗ್ ತೋರಿಸಿದ್ರು ಅವರು. ಶೆಟ್ರು ಗ್ಯಾಂಗ್ನ ಮೀರ್ಸಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಎಲ್ಲರದು ಆಕ್ಟಿಂಗ್ ಚೆನ್ನಾಗಿದೆ. ಕರಾವಳಿಯ ಒಂದು ಅನುಭವ ಸಿಗಬೇಕು ಅಂತಂದ್ರೆ ಈ ಮೂವಿ ನೋಡಬೇಕು. ಕಮಲ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ತುಂಬಾ ಇಷ್ಟ ಆಯ್ತು. ಮತ್ತು ಒಬ್ಬೊಬ್ಬರೇ ಆಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಸಚಿನ್ ಬಸ್ರವರ ಮ್ಯೂಸಿಕ್ ಮಾತ್ರ ಅಲ್ಟಿಮೇಟ್. ಸ್ಪೆಷಲ್ ಆಗಿ ಎಮೋಷನಲ್ ಇತ್ತು ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ರ ಮಹಾಬಲ ಅವ್ರ ಆಕ್ಟಿಂಗ್. ಮತ್ತು ಕಂಬಳವನ್ನು ಇಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂತ ಯಾರು ಅನ್ಕೊಂಡಿರಲಿಲ್ಲ. ನಿಜಕ್ಕೂ ಕನ್ನಡಕ್ಕೆ ಈ ವರ್ಷಕ್ಕೆ ಒಂದು ಬಹಳ ದೊಡ್ಡ ಕೊಡುಗೆ ಇದು.